ನಮಸ್ಕಾರ ಎಲ್ಲರಿಗೂ. ಶೋಕತಿಲಿ ಬಂಕಾಪುರ. ಇವನ ಹೆಸರು ಅತುಲ್ ಕುಮಾರ್, ಒರಿಜಿನಲ್ ಹೆಸರು. ಅದು ಹೆಸರಿನಲ್ಲಿ ಒಂಥರ ಕೆಟ್ಟ ಶಬ್ದ ಇದೆ. ಅದಕ್ಕೋಸ್ಕರ ಇವೇನು ಮಾಡೋಣ, ತನ್ನ ಹೆಸರು ಚೇಂಜ್ ಮಾಡ್ಕೊಂಡಾನ. ಏನಪ್ಪ ಅಂತಂದರೆ ಮಧುಗಿರಿ ಮೋದಿ ಅಂತ ತನ್ನ ಸ್ವಯಂ ತಾನೇ ಇಟ್ಕೊಳ್ಳಿರೋದೊಂದು ಹೆಸರು, ಮಧುಗಿರಿ ಮೋದಿ ಅಂಥೇಳಿ. ಇನ್ನು ಕೆಲ ದಿನಗಳ ಹಿಂದೆ ಲಾಸ್ಟ್ ಅವತ್ತು ಬಂದಿದ್ದ, ಮತ್ತು ವಾಪಸ್ ಇವತ್ತು ಬಂದಾನ. ಏನಂತ, ನನ್ನ ಹೆಂಡತಿ ನನಗೆ ಹೊಡೆದು ಹೊರಗೆ ಹಾಕ್ಯಾಳ, ನನಗೆ ರಕ್ಷಣೆ ಇಲ್ಲ ಅಂತ ಹೇಳಿದವನು ಈಗ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ ದೇವಾಲಯದ ಮುಂದೆ ನಿಂತು ಹೋಗಿ ದೊಡ್ಡ ಒಗಿತಾ ಇದ್ದಾನೆ. ಏನಪ್ಪ ಅಂತಂದರೆ, ಯಾವುದೇ ಸಾಕ್ಷಿ ಇಲ್ಲ, ಏನೂ ಇಲ್ಲ, ಸುಳ್ಳು ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಕಣ್ಣು ಎಲ್ಲೇ ಇಟ್ಕೊಂಡು ಕುಂತೀಯ ನೀನು? ಸ್ವಲ್ಪನಾದರೂ ನಿನಗೆ ಕಾಣ್ತಾ ಇದೆಯಾ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಾ ಇದೆ, ಏನೆಲ್ಲ ಅಭಿವೃದ್ಧಿ ಆಗ್ತಾ ಇದೆ, ಆ ಭೀಮ ಏನೇನೆಲ್ಲ ತೋರಿಸ್ತಾ ಇದ್ದಾನೆ, ಎಷ್ಟೆಷ್ಟು ಮೂಳೆಗಳು ಸಿಕ್ಕಾವೆ ಅಂತ ಅನ್ನೋದನ್ನು. ಇಷ್ಟೆಲ್ಲ ಇದ್ದರೂ ನಿನ್ನ ಕಣ್ಣಿಗೆ ಏನು ಕಾಣಲಾರದೆ ಕೆಲ ದುಷ್ಟ ಶಕ್ತಿಗಳಂತ ಹೇಳ್ತಾ ಇದೆಯಲ್ಲ, ಯಾವ ಬಾಯಿಲಿಂದ ಹೇಳ್ತಾ ಇದೆ? ಅದು ದೇವಾಲಯದ ಮುಂದೆ ಹೇಳ್ತಾ ಇದೆಯಾ ನೀನು? ಯಾವ ಬಾಯಿಲಿಂದ ಹೇಳ್ತಾ ಇದೆಯಾ? ಇದೇ ಥರ ಗತಿ ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಅಕ್ಕ ತಂಗಿಯರ ಇದೇ ಗತಿ ಆಗ್ತಿದ್ರೆ ಅವತ್ತು ಇದೇ ಹೇಳ್ತಿದ್ಯಾ ನೀನು? ಪವಿತ್ರವಾದಂತಹ ಜನರನ್ನು ಹೆಸರುಗಿಡಿಸ್ತಾ ಇದ್ದಾರೆ. ಅದೇನು ಅಷ್ಟೆಲ್ಲ ಹೆಣ ಹೊರಗೆ ಬರ್ತಾ ಇದ್ದಾವಲ್ಲ, ಅಷ್ಟೆಲ್ಲ ಮೂಳೆಗಳು ಹೊರಗೆ ಬರ್ತಾ ಇದ್ದಲ್ಲ, ಇದರಿಂದ ಯಾರು ಕೈವಾಡ ಇದೆ ಸ್ವಾಮಿ? ಓ ಅತುಲ್ ಕುಮಾರ್, ಇಷ್ಟು ದಿನ ಮಲ್ಕೊಂಡು ಈಗ ಬಂದಿ ನೀನು, ಈಗ ಬಂದು ದೊಡ್ಡ ಒಗಿತಾ ಇದೆಯಾ ದೇವಾಲಯದ ಮುಂದೆ ನಿಂತು. ಸ್ವಲ್ಪನಾದರೂ ಆ ದೇವಾಲಯಕ್ಕನ್ನು ಹೆದರು, ಆನಂತರನೇ ಹೇಳುತ್ತೆ. ಧರ್ಮಸ್ಥಳ ಕ್ಷೇತ್ರದ ಜನರನ್ನು ಕೇಳು, ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು. ಎಷ್ಟೋ ಧರ್ಮಸ್ಥಳ ಕ್ಷೇತ್ರದ ಜನರು ಕೂಡ ದೂರು ಕೊಟ್ಟಿದ್ದಾರೆ, ಎಷ್ಟೋ ಜನರು ಸ್ವಯಂ ಸಾಕ್ಷಿಯಾಗಿ ಬಂದು ನಿಂತಿದ್ದಾರೆ. ಅದನ್ನೆಲ್ಲ ಕಾಣದೇ ನೀನು ಕಣ್ಣಿಗೆ ನೋಡದೆ ನೀನು ಹೇಳ್ತಾ ಇದೀಯಾ ಕೆಲವು ದುಷ್ಟ ಶಕ್ತಿಗಳು ಅಂಥೇಳಿ. ಯಾವ ಬಾಯಿಲಿಂದ ಹೇಳ್ತಾ ಇದೆಯಾ? ಓಕೆ, ನಿನ್ನ ಪ್ರಕಾರ ಹೋಗೋಣ. ಹಾಗಾದರೆ ತನಿಖೆ ನಡೀತಾ ಇದೆ, ಆ ತನಿಖೆ SIT ತನಿಖೆ ನಡೀತಾ ಇದೆ. ಆ SIT ತನಿಖೆಯಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ನಿಜ ಹೊರಗೆ ಬರಬೇಕಲ್ಲ. ನಿಜವನ್ನು ಯೂಟ್ಯೂಬರ್ಸ್ ಮಾಧ್ಯಮದವರು ಹೊರಗೆ ತರ್ತಾ ಇದ್ದಾರೆ. ಹಾಗಾದರೆ ಅವ್ರ ಮೇಲೆ ಯಾವ ಗುಂಡಾಗಳು ಅಟ್ಯಾಕ್ ಮಾಡಿದ್ದು, ಅವ್ರಿಗೆ ಯಾರು ಕಳಿಸಿದಾರಪ್ಪ? ಅವ್ರು ಯಾಕೆ ಬರಬೇಕು? ನೀ ಹೇಳ್ತಾ ಇದೆಯಾ ದೇವಮಾನವರ ಹೆಸರು ಹೇಳ್ತಾ ಇದೆಯಾ, ಇವ್ರದ್ದು ಏನೋ ತಪ್ಪು ಇಲ್ಲಪ್ಪ ಅಂತಂದರೆ ಗುಂಡಾಗಳು ಆ ಯೂಟ್ಯೂಬರ್ಸ್ ಮಾಧ್ಯಮದವ್ರ ಮೇಲೆ ಯಾಕೆ ಹಲ್ಲೆ ಮಾಡೋಕ್ಕೆ ಬರ್ತಿದ್ರು? ಉತ್ತರ ಇದೆಯಾ ನಿನ್ನ ಕಡೆ? ಮುಚ್ಕೊಂಡು ಇರು. ಇಷ್ಟು ದಿನ ಹೆಂಗೆ ಮಲಗಿದ್ಯಲ್ಲ ಹಾಗೆ ಸುಮ್ಮನೆ ಇರು. ತನಿಖೆ ನಡೀತಾ ಇದೆ, ಜನರಿಗೆಲ್ಲ ಗೊತ್ತಾಗ್ತಾ ಇದೆ. ಜಾಸ್ತಿ ಮೂಳೆ ಮಾಡೋದು ಬೇಡ, ಅವಶ್ಯಕತೆ ಇಲ್ಲ. ಯಾಕಂದರೆ ಅಲ್ಲೇ ಏನೇನೆಲ್ಲ ಸಿಕ್ಕಿದೆ ಅನ್ನೋದನ್ನು ಇಡೀ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾದಂಥ ವಿಷಯ. ಮತ್ತೆ ವಾಪಸ್ ನೀನು ಬಂದು ಅದು ಇದು ಹೇಳೋದ ಅವಶ್ಯಕತೆ ಇಲ್ಲೇ ಇಲ್ಲ. ಇಲ್ಲೇ ನಿನಗೆ ಜಾಗ ಇಲ್ಲ. ಯಾರ್ಯಾರು ಹೆಂಗದಾರ ಅನ್ನೋದನ್ನು ಇಡೀ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಗೊತ್ತಾಗ್ಬಿಟ್ಟಿದೆ. ಯಾವ ಮಾರಿ ಹೇಗಿದೆ, ಯಾವ ಮಸುಡಿ ಹೇಗಿದೆ ಅನ್ನೋದನ್ನು ಈಗ ಸಫಾಯಿ ಹೇಳೋದ ಅವಶ್ಯಕತೆ ಇಲ್ಲ. ಎಲ್ಲ ಬಣ್ಣ ಬಯಲಾಗಿದೆ. ಬಂದಾನಿವನು ಇಷ್ಟು ದಿನ ಮಲಗಿ ಪವಿತ್ರವಾದಂಥ ದೇವಾಲಯದ ಮುಂದೆ ಹೇಳ್ತಾ ಇದ್ದಾನೆ ಕೆಲವು ದುಷ್ಟ ಶಕ್ತಿಗಳು. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಿಜ ಇರೋದನ್ನು ಹೇಳೋದು ಕಲಿ. ಅವನು ಯಾರೋ ಇರಲಿ, ಶಿಕ್ಷೆ ಆಗಲೇಬೇಕು. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಈ ಸೌಜನ್ಯ ಮಾತ್ರ ಅಲ್ಲ, ಅನೇಕ ನೂರಾರು ಹೆಣ್ಣು ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ಕೂಡ ಬಿಟ್ಟಿಲ್ಲ, ಕೊಂದು ಸಾಯಿಸಿದ್ದಾರೆ. ಎಲ್ಲ ಮೂಳೆಗಳು ದಾಖಲೆ ಸಮೇತ ಹೊರಗೆ ಬರ್ತಾ ಇದ್ದಾವೆ. ಇಷ್ಟೆಲ್ಲ ನೀನು ನೋಡಿಯೂ ಕೂಡ ಹೇಳ್ತಾ ಇದೆಯಲ್ಲ ಕೆಲ ದುಷ್ಟ ಶಕ್ತಿಗಳು ಅಂತಂದ. ನೀ ಎಂಥ ನಾಚಿಗೆಟ್ಟಿ ಮನುಷ್ಯ ಇರ್ಬೋದು ನೀನು. ಓ ಮಧುಗಿರಿ ಮೋದಿ, ಮನೆಯಲ್ಲಿ ನಿನ್ನ ಹೆಂಡತಿ ಹೊಡೆದು ಹೊರಗೆ ಹಾಕಿದಾಳ ಅಂಥೇಳಿ ವಿಡಿಯೋ ಹಾಕಿದವನು ನೀನು. ಮನೆ ನೋಡ್ಕೋಬೇಕು ಮೊದಲು, ಆ ನಂತರ ಇಲ್ಲೇ ಧರ್ಮಸ್ಥಳಕ್ಕೆ ಬಾ. ಧರ್ಮಸ್ಥಳದಲ್ಲಿ ಏನೇನೆಲ್ಲ ನಡೀತಾ ಇದೆ ಅನ್ನೋದನ್ನು ಇಡೀ ದೇಶಕ್ಕೆ ಗೊತ್ತಾದಂಥ ವಿಷಯ. ನೀನು ಹೇಳಿದ್ರೆ ಕೇಳೋದಿಲ್ಲ ಯಾರೂ ಇಲ್ಲ. ಯಾವನು ತಪ್ಪು ಮಾಡಿದವನು ಅವನಿಗೆ ಶಿಕ್ಷೆ ಆಗಲೇಬೇಕು. ಆ ಸಂದರ್ಭ ಬಂದೇ ಬಿಟ್ಟಿದೆ. ಇಲ್ಲೇ ದಾರಿ ತಪ್ಪಿಸೋದ ಕೆಲಸ ಮಾಡೋಕ್ಕೆ ಜಾಗವರಿಲ್ಲ. ಇಲ್ಲಿ ದಾರಿ ತಪ್ಪಿಸುವ ಕೆಲಸ ಮಾಡೋರಿಗೆ ಈಗ ಜಾಗ ಇಲ್ಲ. ಇಷ್ಟು ದಿನ ಇತ್ತು, ಎಲ್ಲ ಬಣ್ಣ ಹೊರಗೆ ಬಂದಿದೆ. ಅದರಲ್ಲಿಯೂ ಕೂಡ ಕೆಲವು ಮತ್ತು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ,
ಇದರಲ್ಲಿ SDP ಎಂಟ್ರಿ ಆಗೈತೆ. SDP ಆಗಿ ಇದಕ್ಕೇನು ಸಂಬಂಧ ಇದೆ ಸ್ವಾಮಿ. ಅಲ್ಲಿ ಒಂದು ಧರ್ಮದ ಕೊಲೆ ಆಗಲಿಲ್ಲ, ಒಂದು ಹೆಣ್ಣಿನ ಕೊಲೆ ಆಗಿದೆ. ಮುಸಲ್ಮಾನರು ಬರ್ತಾರ, ಅನ್ಯ ಧರ್ಮದವರು ಬರ್ತಾರ, SDP ಆದವರು ಬರ್ತಾರ, ಮತ್ತೆ ಅನ್ನ ಪಾರ್ಟಿದವರು ಬರ್ತಾರ. ಅಲ್ಲಿ ಹೆಣ್ಣಿನ ಕೊಲೆ ಆಗಿದೆ. ಅದರಲ್ಲಿ ಜಾತಿ ಧರ್ಮ ನೋಡೋಕ್ಕಾಗೋದಿಲ್ಲ ಸಾರ್. ಅನೇಕ ನೂರಾರು ಹೆಣ್ಣು ಮಕ್ಕಳ ಕೊಲೆ ಆಗಿದೆ. ನಮ್ಮ ಅಕ್ಕ ತಂಗಿಯರ ಕೊಲೆ ಆಗಿದೆ. ನಾವು ನಿಂತಿರ್ತೇವೆ ಅವರ ಹಿಂದೆ. ಅಲ್ಲಿ ಜಾತಿ ಧರ್ಮ ಹುಡುಕೋ ದಾರಿ ತಪ್ಪಿಸೋದು ಅವಶ್ಯಕತೆ ಇಲ್ಲ. ಎಲ್ಲರೂ ಸಿದ್ಧವಾಗಿ ನಿಂತಿದ್ದೇವೆ, ಸಿದ್ಧವಾಗಿ ನಿಲ್ಲುತ್ತೇವೆ. ಸೌಜನ್ಯ ಮತ್ತು ಅನೇಕ ಹೆಣ್ಣು ಮಕ್ಕಳನ್ನು ನ್ಯಾಯ ಕೊಡಿಸ್ತೇವೆ. ದಾರಿ ತಪ್ಪಿಸೋ ಕೆಲಸ ಮಾಡೋದ ಅವಶ್ಯಕತೆ ಇಲ್ಲ. ಧನ್ಯವಾದಗಳು. ಅಂತ ನಡೆದಾಡುವ ದೇವರಾದಂತಹ ದೇವ ಮಾನವರನ್ನ ಕೆಲವೊಂದು ದುಷ್ಟ ಶಕ್ತಿಗಳು, ಮತಾಂಧ ಶಕ್ತಿಗಳು ಕೊಡುವಂತ ಹಣಕ್ಕಾಗಿ ದೇವ ಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ. ಅವ್ರದ್ದು ಯಾವುದೇ ಒಂದು ಸಾಕ್ಷಿ ಇಲ್ಲ. ಆದ್ರೆ ನಾವು ಸದ್ಭಕ್ತರು ಏನ್ ಮಾಡ್ತಾ ಇದ್ದೀವಿ, ಎಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇದೀವಿ. ಯಾಕೆ ವಿರೋಧಿಗಳಿಗೆ ಮಾತಾಡ್ಲಿಕ್ಕೆ ಬಾಯಿ ಇದೆ, ನಮಗೆ ಬಾಯಿ ಇಲ್ವಾ? SIT ತನಿಖೆ ಆಗ್ತಾ ಇದೆ, ನಾವು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಇದ್ದೇವೆ. ಆದ್ರೆ ಅವರು ತನಿಖೆಯನ್ನು ಒಂದು ವಿರೋಧ ಪಡಿಸ್ಲಿಕ್ಕೋಸ್ಕರ ದಾರಿ ತಪ್ಪಿಸ್ಲಿಕ್ಕೋಸ್ಕರ